खुला रहता है, नहीं होता है, खुला रहता क्या? ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಪ್ರಾರಂಭಿಸಿದರೆ ಎಲ್ಲರೂ ಚಪ್ಪಾಳೆ ತಟ್ಟಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ಸುಹೇಲ್ ಅವರೇ, ನನ್ನ ಆತ್ಮೀಯ ಆದಂತ ನನ್ನ ತಮ್ಮ ಆದಂತ ಇಮ್ರಾನ್ ಅವರೇ, ಅನ್ಸರ್ ಬೈ ಅವರೇ, ಅಕ್ಬರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಹಜ್ ಕಮಿಟಿ ಚೇರ್ಮನ್ ಆದಂತ ಟಿಪ್ಪು ಅವರೇ, ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂತ KMDC ಚೇರ್ಮನ್ ಆದಂತ ಅಲ್ತಾಫ್ ಖಾನ್ ಅವರೇ, ಮಹಬೂಬ್ ಅವರೇ, ವೇದಿಕೆ ಅಲಿ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಕನ್ನಡ ಅಭಿಮಾನಿಗಳೇ, ಇದರಿಂದ ಎಲ್ಲ ಕನ್ನಡ ಅಭಿಮಾನಿಗಳೇ, ಮೊದಲಾಗಿ ಕನ್ನಡ ರಾಜ್ಯೋತ್ಸವದ ತಮಗೆ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಹಳ ಖುಷಿಯಿಂದ ಸಂತೋಷದಿಂದ ಇವತ್ತು ಆಫೀಸ್ ಉದ್ಘಾಟನೆ ಕಾರ್ಯಕ್ರಮ. ಸುಹೇಲ್ ಅವರು, ಇಮ್ರಾನ್ ಅವರು ಬಂದು ನೀವು ದಯಮಾಡಿ ಒಂದು 5 ನಿಮಿಷಕ್ಕೋಸ್ಕರ ಬರಬೇಕು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ನಮ್ಮ ಆಫೀಸ್ ಉದ್ಘಾಟನೆ ಕಾರ್ಯಕ್ರಮ ಇದೆ, ದಯಮಾಡಿ ತಾವು ಬರಬೇಕಂತ ಸುಹೇಲು ಇಮ್ರಾನ್ ಅವರು ಆಹ್ವಾನ ಕೊಟ್ಟಿದ್ರು. ಆ ಆಹ್ವಾನ ಮೇಲೆ ಇವತ್ತು ಬಂದು ಅತ್ಯಂತ ನನಗೆ ಸಂತೋಷ ಖುಷಿಯನ್ನು ಬಂದಿದೆ. ಏನಕ್ಕೆ ಕನ್ನಡ ರಾಜ್ಯೋತ್ಸವ ತಾವು ಅದ್ಧೂರಿಯಾಗಿ ತಾವು ಆಚರಿಸ್ತಾರೆ. ಇನ್ನೊಂದು ಬಾರಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವ ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ನಾಡಹಬ್ಬ ಇದ್ದಂಗೆ. ಕರ್ನಾಟಕ ರಾಜ್ಯೋತ್ಸವ ಅಂದರೆ ಒಂದು ನಾಡಹಬ್ಬ ಇದ್ದಂಗೆ. ಬೇರೆ ಬೇರೆ ಸಮಾಜದಲ್ಲಿ ಅವ್ರವ್ರ ಸಮಾಜದಲ್ಲಿ ಅವ್ರ ಹಂತಕ್ಕಿಂತ ಹಬ್ಬಗಳು ಬರ್ತದೆ. ಈಗ ಮುಸ್ಲಿಂ ಸಮಾಜದಲ್ಲೂ ರಂಜಾನ್ ಬಕ್ರೀದ್ ಅಂತ ಬರ್ತದೆ. ನಮ್ಮ ಹಿಂದೂ ಸಮಾಜದಲ್ಲಿ ಸಂಕ್ರಾಂತಿ, ಗಣೇಶ ಮತ್ತೊಂದು ಹಬ್ಬಗಳು ಬರ್ತದೆ. ಕ್ರೈಸ್ತ ಸಮಾಜದಲ್ಲೂ ಹಬ್ಬ ಬರ್ತದೆ. ಆಮೇಲೆ ಸಿಖ್ ಸಮಾಜದಲ್ಲೂ ಹಬ್ಬ ಬರ್ತದೆ. ಅವರೆಲ್ಲ ನಾವು ಹಬ್ಬಗಳು ಆಚರಿಸೋದು 2 ದಿನ ಇನ್ನು 3 ದಿನ ಮೇಲೆ ಯಾರೂ ಹಬ್ಬ ಆಚರಿಸಲ್ಲ. ಕರ್ನಾಟಕ ರಾಜ್ಯೋತ್ಸವ ಹಬ್ಬ ಮಾತ್ರ 12 ತಿಂಗಳಲ್ಲಿ 11 ತಿಂಗಳು ನಾವು ಕರ್ನಾಟಕ ರಾಜ್ಯೋತ್ಸವನ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ. ಒಂಥರ ನಾಡು ಹಬ್ಬದಂಗೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ನನಗೆ ತುಂಬ ಖುಷಿ ತಂದಿದೆ ಅಂದರೆ ಈಚೀಚೆಗೆ ಏನಾಗಿದೆ, ನಮ್ಮ ಭಾಳ ಜನ ನಾರ್ತಿಂದ ಅಲ್ಲಿಂದ ಇಲ್ಲಿಂದ ಬಂದು ಭಾಳಷ್ಟು ವರ್ಷದಿಂದ 10-15 ವರ್ಷದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟವ್ರೆ. ಇವತ್ತು ನೋಡ್ತಾ ನನ್ನ ಕ್ಷೇತ್ರದಲ್ಲೂ ಚಾಮರಾಜಪೇಟೆ ಅಂತ ಇದೆ, ಜೈನ್ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ್ ಸಮಾಜ ಇವತ್ತು ವಾಸ ಮಾಡ್ತಾ ಇದ್ದಾರೆ. 10ರಿಂದ 15 ವರ್ಷ ಆಯಿತು ಅವ್ರು ಬಂದು ವಾಸ ಮಾಡಿ. ಅವ್ರದ್ದೆಲ್ಲ ನಾನು ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅವರೆಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಒಂಥರ ಇದು ಹೆಮ್ಮೆ ನಮಗೆಲ್ಲ. ಅಂದರೆ ನಾವೆಲ್ಲ ಕನ್ನಡದ ಬಗ್ಗೆ ನಾವೆಲ್ಲ ಗಮನ ಕೊಡಬೇಕಾಗ್ತದೆ. ನೀವು ನೋಡಿ, ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡಲ್ಲಿ ಬೇರೆ ಬೇರೆ ಭಾಷೆ ಬಂದ್ರೂ ಅವ್ರು ತಮಿಳ್ ಬಿಟ್ಟು ಮಾತಾಡಲ್ಲ. ಹಂಗೆ ನೀವು ಕೇರಳ ಹೋಗಿ, ಕೇರಳದಲ್ಲಿ ಮಲಯಾಳಿ ಭಾಷೆ ಬಿಟ್ಟು ಅವ್ರು ಬೇರೆ ಭಾಷೆ ಬಂದರೂ ಅವ್ರು ಮಾತಾಡಲ್ಲ. ಆಂಧ್ರಾಗೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಂಧ್ರನೇ ಮಾತಾಡ್ತಾರೆ, ಬೇರೆ ಭಾಷೆ ಉಪಯೋಗಿಸಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕನ್ನಡದಲ್ಲೇ ನಾವು ಮಾತಾಡಬೇಕು. ಆ ಪದ್ಧತಿಯನ್ನು ಇಲ್ಲೂ ತರಬೇಕಂತ ನಿಮ್ಮೆಲ್ಲ ಮನವಿ ಮಾಡ್ಕೊಂಡು ಸುಹೇಲ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಯುವಕರು ಇದ್ದಾರೆ, ಮುಂದೆ ಬೆಳೀತಾರೆ. ನೀವೆಲ್ಲ ಬೆಳೆಸಬೇಕು, ನೀವೆಲ್ಲ ಆಶೀರ್ವಾದ ಮಾಡಬೇಕಿಂತ ಯುವಕರಿಗೆ. ಅನ್ಸರ್ ಬಿ ಅವರು ನೀವೆಲ್ಲ ಸಲಹೆ ಕೊಡಬೇಕು ಹುಡುಗರಿಗೆ. ಯುವಕರು ಬೆಳೀತಾ ಇದ್ದಾರೆ, ಒಳ್ಳೆ ಕೆಲಸನ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ನೀವೆಲ್ಲ ಅವ್ರಿಗೆ ಸಲಹೆನ ಕೊಟ್ಟು ಇಂಥ ಯುವಕರು ಹುಡುಗರನ್ನ ಮುಂದೆ ತರಬೇಕು. ಇನ್ನೊಂದು ಬಾರಿ ನಾನು ಸುಹೇಲ್ ಅವ್ರಿಗೆ ಶುಭಾಶಯನ ಕೊಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಖಂಡಿತ ನಾವು ಟಿಪ್ಪು, ಅಲ್ತಾಫ್ ಬೈ, ಅನ್ಸರ್ ಬೈ, ಅಕ್ಬರ್ ಬೈ ಎಲ್ಲ ನಾವೆಲ್ಲ ಇರ್ತೀವಿ. ನಾವೆಲ್ಲ ಒಳ್ಳೆ ಕೆಲಸ ಮಾಡಬೇಕು. ದೇಶಕ್ಕೆ ಒಳ್ಳೆ ಹೆಸರು ಬರಬೇಕು, ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕು. ಕನ್ನಡ ಬಗ್ಗೆ ನಿಮಗೆಲ್ಲ ಗಮನ ಇರಲಿ. ನಾವು ಇನ್ಮೇಲೆ
ಕನ್ನಡನೇ ಮಾತಾಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ. ಹೋಗ छोड़मा ಸುಹೇಲ್ ಖಾನ್ ಅವರಿಂದ ನಮ್ಮ ವಸತಿ ಸಚಿವರಾದ ಸಮೀರ್ ಅಹಮದ್ ಅವರಿಗೆ ಸನ್ಮಾನ ಜೋರ ಚಪ್ಪಲಿ. ಮಾನವ ಹಕ್ಕು ರಕ್ಷಣಾ ಸಮಿತಿಯ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂಥ ಸುಹೇಲ್ ಖಾನ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಂದು ಏನು ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ಆ ರಾಜ್ಯದಲ್ಲಿರುವಂತಹ ಭಾಷೆಯನ್ನು ಎಲ್ಲರೂ ಬಳಸ್ತಾ ಇರಬೇಕಾದ್ರೆ ನಮ್ಮ ಕನ್ನಡ ನಾಡಲ್ಲಿ ಕನ್ನಡ ಭಾಷೆಯನ್ನು ಬಳಸದೇ ಇರೋದು ವಿಪರ್ಯಾಸ ಅಂತ ಹೇಳಿ ಇವತ್ತು ಎಲ್ಲ ಬಾಂಧವರಿಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಎಲ್ಲರೂ ಕೂಡ ಇನ್ನು ಮುಂದೆ ಮನೆಯಲ್ಲಿ ಹೊರಗಡೆ ಎಲ್ಲ ಕಡೆಯಲ್ಲೂ ಕೂಡ ಕನ್ನಡ ಮಾತಾಡೋಣ ಮತ್ತು ಕನ್ನಡನ ಬೆಳೆಸೋಣ, ಪ್ರತಿಯೊಂದು ಕಡೆಯೂ ಕೂಡ ಕನ್ನಡದಲ್ಲೇ ಇನ್ಮೇಲೆ ವ್ಯವಹರಿಸೋಣ ಅಂಥೇಳಿ ಜಮೀರ್ ಅಹಮದ್ ಅವರು ಒಂದು ಘಂಟಾಘೋಷವಾಗಿ ಎಲ್ಲರಿಗೂ ಕೂಡ ಒಂದು ಮನವಿನ ಮಾಡಿದ್ರು. ಅದು ತುಂಬ ಹೆಮ್ಮೆ ಅನ್ನಿಸ್ತು ನಮಗೆ. ಹಾಗೂ ಏನು ಈ ಒಂದು ನಮ್ಮ ಸುಹೇಲ್ ಖಾನ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಆಗಿದೆ. 1000 ಮಕ್ಕಳಿಗೆ ಇಲ್ಲಿ ಬ್ಯಾಗ್ ಕೊಡ್ತಾ ಇದ್ದಾರೆ, ಬುಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಒಂದು ಆಯೋಜನೆ ಮಾಡೋದು ಈಗಿನ ಒಂದು ಕಾಲಘಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಸಮಾಜಮುಖಿ ಕೆಲಸಗಳು ವಿರಳವಾಗಿದೆ. ಎಲ್ಲರೂ ಕೂಡ ತನ್ನ ಸ್ವಾರ್ಥ, ತನ್ನ ಜಾತಿ, ತನ್ನ ಧರ್ಮ, ತನ್ನ ಒಂದು ಮತ ಅಂತ ಹೇಳಿ ಬಾಳ್ತಾ ಇರಬೇಕಾದ್ರೆ ಸುಹೇಲ್ ಅವರು ಒಂದು ಮಾನವೀಯ ಮೌಲ್ಯಗಳನ್ನು ಎತ್ತಿಡಬೇಕು. ನಾವೆಲ್ಲರೂ ಮನುಷ್ಯರಾಗಿಯೇ ಬಾಳಬೇಕು. ಹಾಗೂ ನಮ್ಮ ಒಂದು ನಾಡ ಭಾಷೆಯನ್ನು ಗೌರವಿಸುತ್ತಾ ಅದರ ಜೊತೆಯಲ್ಲಿ ದಿನನಿತ್ಯ ಮಾತನಾಡುತ್ತಾ ಬೇರೆ ಭಾಷೆಗಳನ್ನು ಕೂಡ ನಾವು ಗೌರವಿಸೋಣ ಒಂದು ಸಂದೇಶನ ಸಾರಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ನಮ್ಮ ಸುಹೇಲ್ ಖಾನ್ ರವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಇವತ್ತು ಇದು ನನ್ನ 5ನೇ ವರ್ಷ ಕಾರ್ಯಕ್ರಮ ಆಗಿಸ್ತಾ ಇದ್ದೀನಿ. ಪ್ರತಿ ವರ್ಷ ನಮ್ಮ ಸುಹೇಲು ಮತ್ತು ನಮ್ಮ ಈ ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಆಗಿರುವ ಲಕ್ಷ್ಮೀನಾರಾಯಣ್ ಸಾಹೇಬ್ರ ಜೊತೆ 5ನೇ ವರ್ಷ ನಾನು ಪ್ರತಿ ವರ್ಷ ಬಂದರೆ ಒಂದು ಖುಷಿಯಾಗತ್ತೆ. ಇಲ್ಲಿ ಬಂದಿದ್ದು ನೋಡ್ರೆ ಈ ವಾತಾವರಣ, ಈ ಕನ್ನಡ ರಾಜ್ಯೋತ್ಸವವನ್ನು ಒಳ್ಳೆ ಹೆಮ್ಮೆ ಒಂದು ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡೋದು ಅಂತ ತುಂಬ ಖುಷಿಯಾದೆ. ಇದೇ ಥರ ನಮ್ಮ ಅಲ್ಪಸಂಖ್ಯಾತರ ಮತ್ತು ಹೌಸಿಂಗ್ ಮಿನಿಸ್ಟ್ರು ಆಗಿರೋ ಬೀದರ್ ಜಮೀರ್ ಅಹಮದ್ ಅವರು ಆಗಮಿಸಿ ಹೋಗಿ ಒಂದು 5 ನಿಮಿಷ ಸಾಹೇಬ್ರೆ ಬರಲೇಬೇಕಂತ ನಾನು ಮತ್ತು ನಮ್ಮ ಸುಹೇಲ್ ಅವ್ರು ಹೋಗಿ ಆಹ್ವಾನ ಕೊಟ್ಟಿದ್ದು. ಅವ್ರು ಬಂದು ಹೋಗಿದ್ದು, ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಕರ್ನಾಟಕ ಜನತೆಗೆ ಆರ್ಥಿಕ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಏನಕ್ಕೆ ಈ ಹಬ್ಬವನ್ನು ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂತು ಅಂದರೆ, ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ಬಂದು ಇವಾಗ ಏನು ಸ್ಥಿತಿ ಬಂದೈತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲಕ್ಕೋಸ್ಕರ ನಾವೇ ಹೋರಾಡೋದು ಪರಿಸ್ಥಿತಿ ಬಂದುಬಿಡ್ತು ನಮಗೆ ಅಲ್ವಾ. ಇವಾಗ ನಮ್ಮ ಸಚಿವರು ಅವಾಗಲೇ ಒಂದು ಮಾತು ಹೇಳಿದ್ರು, ಯಾಕೆ ತಮಿಳ್ನಾಡಲ್ಲಿ ಹೋದರೆ ತಮಿಳ್ ಮಾತಾಡ್ತಾರೆ, ಕೇರಳದಾಗ ಹೋದರೆ ಕೇರಳ ಮಾತಾಡ್ತಾರೆ, ಆಂಧ್ರಾಗೆ ಹೋದರೆ ತೆಲುಗು ಮಾತಾಡ್ತಾರೆ, ಮಹಾರಾಷ್ಟ್ರಗೆ ಹೋದ್ರೆ ಮರಾಠಿ ಮಾತಾಡ್ತಾರೆ. ನಮ್ಮ ಇಲ್ಲಿ ಇಷ್ಟೊಂದು ಫ್ರೀಡಮ್ ಐತೆ, ಇಲ್ಲಿ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಬಂದು ಬದುಕೊಬೋದು. ಆದರೆ ಈ ಮಣ್ಣಿನ ಋಣ ಯಾರೂ ತೀರಿಸಲ್ಲ. ಇಲ್ಲಿ ಬರ್ತಾರೆ, ಇಡೀ ರಾಜಸ್ಥಾನನೇ ನಮ್ಮ ಕರ್ನಾಟಕ ಸಾಕ್ತಾಯಿದೆ, ಇಡೀ ರಾಜಸ್ಥಾನಕ್ಕೇ ಅಲ್ವಾ. ಇಲ್ಲಿ ಬರ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಇಲ್ಲಿ ಬರ್ತಾರೆ, ಎಲ್ಲ ಇಲ್ಲಿಂದ ನೆಲ ಬೇಕು, ಜಲ ಬೇಕು, ಪ್ರಕೃತಿ ಬೇಕು, ಇಲ್ಲಿಂದ ಭಾಷೆ ಬೇಡ ಅವ್ರಿಗೆ ಅಲ್ವಾ. ನಮ್ಮ ನಾರಾಯಣ್ ಗೌಡ್ರು ಅವರು ಹೋರಾಟ ಮಾಡಿದ್ರು ಲಾಸ್ಟ್ ಟೈಮ್, ಯಾರೋ ರಾಜಸ್ಥಾನವನ್ನು ಹೊರಿದ್ದ, ಅವೆಲ್ಲ ಬೆಂಬಲವಾಗಿ ನಿಂತು ನಾವು ಹೋರಾಟ ಮಾಡಿದ್ದೀವಿ. ಇವಾಗ ಏನಂದರೆ ನಮ್ಮ ಸಾರು ಲಕ್ಷ್ಮೀನಾರಾಯಣ್ ಸಾರು ಸ್ಟೇಟ್ ಪ್ರೆಸಿಡೆಂಟ್ ನಮ್ಮ ಹ್ಯೂಮನ್ ರೈಟ್ ಡಿಫೆನ್ಸ್ ಆರ್ಗನೈಸೇಷನ್, ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳು ತುಂಬ ಮಾಡಿದ್ದೀವಿ, ಮುಂದೆ ಮಾಡ್ತೀವಿ. ಎಲ್ಲರೂ ನಮ್ಮ ಸ್ನೇಹಿತರು ಬಂದರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ, ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಮಿನಿಸ್ಟರ್ ಸಾಹೇಬರು ಜಮೀರ್ ಅಹಮದ್ ಖಾನ್ ಅವರು ತುಂಬ ಅವರ ಅಮೂಲ್ಯವಾದ ಒಂದು ಸಮಯನ ನಮಗೋಸ್ಕರ ಕೊಟ್ಟು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಸರ್ ತುಂಬ ಧನ್ಯವಾದಗಳು, ಥ್ಯಾಂಕ್ಸ್. ಹಾಗೂ ನಮ್ಮ ಲಕ್ಷ್ಮೀನಾರಾಯಣ್ ಸಾರು ನೋಡಿ, ಒಬ್ಬ ರಾಜ್ಯಾಧ್ಯಕ್ಷರು ಹೆಂಗಿರ್ತಾರೆ, ಒಂದು ಆಟಿಟ್ಯೂಡೇ ಬೇರೆ ಇರ್ತಾರೆ. ಬೇರೆ ಸಂಘಟನೆಗಳು ನೋಡಿದ್ದೀರಾ ನೀವು, ಒಂದು ಅಹಮ್ಮೆ ಇರುತ್ತೆ. ಸಿಂಪಲ್ಲು ನಮ್ಮ ಒಂದು ಫ್ರೆಂಡ್ ಥರ, ಸ್ನೇಹಿತರ ಥರ ನಮ್ಮ ಜೊತೆಲಿ ನಿಂತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ತುಂಬ ಧನ್ಯವಾದ ಸರ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ ಸಾಥ್ ಕೊಡಿ, ನಾವು ಇದೇ ಥರ ಬೆಳೆಯೋಣ, ಇದೇ ಥರ
लड़ो ना के देना अम्मा ओए बच्चे आराम से चल बेटा ಬರ್ತಾರೆ ಅವ್ರದ್ದೊಂದು ವಿಡಿಯೋ ಹಿಡ್ಕೊಳ್ಳಿ यूं सीधर सोबा बच्चा है हाँ सीधर सही बच्चा का नाम है